ಎಸ್, ದೇವರು ಯಾರು? ಪೇಜಾವರ ಶ್ರೀಗಳು ಕೊಟ್ಟಂಥ ಒಂದು ಹೇಳಿಕೆ ಈಗ ವ್ಯಾಪಕವಾಗಿ ಚರ್ಚೆ ಆಗ್ತಿರುವಂಥದ್ದು. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ, ಸಂತರು, ಅವರಿಗೆ ದೇವಸ್ಥಾನಮಾನ ಸರಿಯಲ್ಲ ಅಂತ ಈ ಒಂದು ಹೇಳಿಕೆ ಸಾಕಷ್ಟು ಗೊಂದಲಗಳಿಗೆ, ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಹಾಗಿದ್ರೆ ಪೇಜಾವರ ಶ್ರೀಗಳ ಮಾತಿನ ಅರ್ಥ ಏನು? ಹಾಗಿದ್ರೆ ದೇವರು ಯಾರ್ಯಾರು? ಇದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಸ್ವತಃ ಪೇಜಾವರ ಸ್ವಾಮೀಜಿಯವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಯವರೇ ನಮಸ್ಕಾರ. ನಿಮ್ಮ ಒಂದು ಮಾತು ಅಂದರೆ ದೇವರು ಯಾರು ಅಂದರೆ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮೀಜಿಗಳು ದೇವರಲ್ಲ, ಸಂತರು ಅಂತ ಒಂದು ಹೇಳಿಕೆಯನ್ನು ಕೊಟ್ಟರೆ ಆ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು ಅಂತ ಈಗ ಗೊತ್ತಿರುವಂಥದ್ದೇ ವಿಷಯ. ಹಾಗಿದ್ರೆ ನಿಮ್ಮ ಮಾತಿನ ಒಳಾರ್ಥ ಏನಿತ್ತು? ದೇವರು ಯಾರು? ನಮ್ಮಲ್ಲಿ ಪತ್ರಕರ್ತರು ಪ್ರಶ್ನೆ ಮಾಡಿದರು, ಸಾಯಿಬಾಬಾ ಅವರನ್ನು ನೀವು ದೇವರು ಅಂತ ಒಪ್ತೀರಾ ಅಂತ ಪ್ರಶ್ನೆ ಮಾಡಿದರು. ಅವರು ಯಾವ ಅರ್ಥದಲ್ಲಿ ಕೇಳಿದ್ದು? ದೇವರು ಅಂದರೆ ಜಗತ್ತಿಗೆ ಒಡೆಯ, ಜಗತ್ತನ್ನು ಸೃಷ್ಟಿ ಮಾಡಿದವ, ಸರ್ವೋತ್ತಮ ಅಂತ ದೇವರು ಒಬ್ಬನೇ. ಆ ದೇವರು ಯಾರು ಅಂತ ಈ ಪ್ರಶ್ನೆ ಬಂದಾಗ ಅವರು ಸಾಯಿಬಾಬಾವನ್ನು ದೇವರು ಅಂತ ಒಪ್ಪಿದ್ದೀರಾ ಅಂತ ಕೇಳಿದರು. ಅವರು ಈ ಅರ್ಥದಲ್ಲಿ ದೇವರು ಅಂತ ಕೇಳಿದ್ದು. ಆದರೆ ಅಂಥ ದೇವರು ಒಬ್ಬನೇ, ಅವನು ಸರ್ವೋತ್ತಮನಾದ ಭಗವಂತ, ಜಗತ್ತನ್ನೇ ಸೃಷ್ಟಿ ಮಾಡಿದವನು, ಜಗತ್ತಿಗವನು ಸ್ವಾಮಿ. ಅಂಥ ದೇವರು ಒಬ್ಬನೇ. ಸಾಯಿಬಾಬಾ ಅಂಥ ದೇವರು ಅಲ್ಲ ಅಂತ ಅವನು ಅಂಥ ದೇವರ ಭಕ್ತ, ಅವರೊಬ್ಬ ಸಂತ. ಆಗ ಪತ್ರಕರ್ತರು ಪ್ರಶ್ನೆ ಮಾಡಿದರು, ರಾಘವೇಂದ್ರ ಸ್ವಾಮಿಗಳನ್ನು ನೀವು ದೇವರು ಅಂತ ಒಪ್ತೀರಾ ಅಂತ ಹೇಳಿದರು. ಆಗ ಈ ಅರ್ಥದಲ್ಲಿ ಅವರು ದೇವರಲ್ಲ, ಭಗವಂತನ ಭಕ್ತರು, ಭಗವಂತನನ್ನು ನಮಗೆ ತಿಳಿಸಿಕೊಡುವ ಒಬ್ಬರ ಸಾಕ್ಷಾತ್ಕಾರಿಗಳು, ಅವರು ನಮಗೆ ಗುರುಗಳು, ದೇವರಲ್ಲ ಎಂಬುದಾಗಿ ಹೇಳಿದ್ದೇನೆ. ಇದರಲ್ಲಿ ಯಾವ ವಿವಾದಕ್ಕೂ ಅವಕಾಶ ಇಲ್ಲ. ಎಲ್ಲ ರಾಘವೇಂದ್ರ ಗುರುಗಳ ಭಕ್ತರು ಇದನ್ನು ಒಪ್ಪಿದ್ದಾರೆ. ಎಲ್ಲ ರಾಯರ ಮಠಗಳಲ್ಲಿ ಪೂಜೆ ಮಾಡುವವರು ಅವರನ್ನು ಈ ಭಾವನೆಯಿಂದಲೇ ಪೂಜಿಸ್ತಾ ಇದ್ದಾರೆ. ಇದರಲ್ಲಿ ವಿವಾದಕ್ಕೆ ಅವಕಾಶ ಇಲ್ಲ. ಆದರೆ ದೇವರು ಎಲ್ಲ ಕಡೆ ಇದ್ದಾರೆ, ಎಲ್ಲರಲ್ಲಿಯೂ ದೇವರಿದ್ದಾರೆ, ಕಲ್ಲಿನಲ್ಲಿಯೂ ದೇವರಿದ್ದಾರೆ. ಆದರೆ ಕಲ್ಲೇ ದೇವರಲ್ಲ. ರಾಯರಲ್ಲಿಯೂ ದೇವರಿದ್ದಾರೆ, ಸಾಯಿಬಾಬಾ ಅವರಲ್ಲಿಯೂ ದೇವರಿದ್ದಾರೆ, ಆದರೆ ಅವರೇ ದೇವರಲ್ಲ. ಇದು ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ. ನಾವೆಲ್ಲ ಅವರ ಅನುಯಾಯಿಗಳು, ಈ ಸಿದ್ಧಾಂತವನ್ನು ಒಪ್ಪಿದ್ದೇವೆ. ಇನ್ನೇನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ಖಂಡಿತ ಇದೆ. ನೀವು ಈಗಾಗಲೇ ಹೇಳಿದ್ರಿ ಇವರು ದೇವರ ಭಕ್ತರು, ಸಂತರು. ಆದರೆ ನೀವು ಹೇಳಿದಂಥ ಒಂದು ಮಾತು ಒಂದು ಗೊಂದಲವನ್ನು ಉಂಟು ಮಾಡಿದೆ. ಅಂದರೆ ಇಂತಹ ಸಂತರಿಗೆ, ಇಂತಹ ದೇವ ಭಕ್ತರಿಗೆ ದೇವಸ್ಥಾನಮಾನ ಕೊಡುವುದು ಸರಿಯಲ್ಲ ಅಂತ. ಆದರೆ ಕೆಲವರು ಇಂಥವರಲ್ಲೇ ದೇವರನ್ನ ಕಾಣ್ತಾರೆ, ಅವರಿಗೆ ಪೂಜೆ ಮಾಡ್ತಾರೆ. ಅದು ಹಾಗಿದ್ರೆ ತಪ್ಪ? ಅವರಲ್ಲಿ ದೇವರನ್ನ ಕಾಣುವುದು ತಪ್ಪ? ದೇವರ ಸ್ಥಾನಮಾನ ಅಂದರೆ ಏನು ಅಂತ ಅರ್ಥ ಆಗಿಲ್ಲ. ಎಲ್ಲರನ್ನೂ ಪೂಜಿಸಬಹುದು, ಗುರುಗಳನ್ನು ಪೂಜಿಸ್ತೇವೆ, ದೊಡ್ಡವರನ್ನೆಲ್ಲ ಪೂಜಿಸ್ತೇವೆ, ರಾಯರನ್ನು ಪೂಜಿಸುವುದಕ್ಕೆ ಆತಂಕವೇ ಇಲ್ಲ. ಆದ್ದರಿಂದ ಅವರು ಪೂಜೆಗೆ ಅರ್ಹರು. ಸಾಯಿಬಾಬರನ್ನು ಕೂಡ ಅವರ ಭಕ್ತರು, ಅನುಯಾಯಿಗಳು ಅವರನ್ನು ಪೂಜಿಸ್ತಾರೆ. ಆ ದೇವರ ಸ್ಥಾನಮಾನ ಅಂದರೆ ಸರ್ವೋತ್ತಮನಾದ ಭಗವಂತ, ಆ ಸ್ಥಾನಮಾನ ಕೊಡುವುದಿಲ್ಲ. ಅವರ ಅನೇಕ ದೇವತೆಗಳಿದ್ದಾರೆ. ಆ ದೇವತೆಗಳನ್ನು ದೇವರ ಪರಿವಾರ ಅಂತ ಭಾವಿಸ್ತೇವೆ. ರಾಘವೇಂದ್ರ ಸ್ವಾಮಿಗಳನ್ನು ಗುರುಗಳು ಅಂತ ಪೂಜಿಸ್ತೇವೆ. ಮಾಧ್ವ ಸಿದ್ಧಾಂತ ಅನುಯಾಯಿಗಳು ಅವರನ್ನು ಪ್ರಹ್ಲಾದನ ಅವತಾರ ಅಂತ ಭಾವಿಸಿದ್ದಾರೆ.
ಈಗ ಇಂತಹ ದೇವ ಭಕ್ತರನ್ನು, ಇಂತಹ ಸಂತರನ್ನು ಅವರಿಗೆ ಒಂದು ಗುಡಿ ಕಟ್ಟಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವುದು ನಿಮ್ಮ ಪ್ರಕಾರ ಸರಿಯಾ ತಪ್ಪಾ? ಗುಡಿ ಮಾಡಿ ಪೂಜೆ ಮಾಡೋದು ಅವರವರ ಭಕ್ತಿ ಅನುಸಾರವಾಗಿ ಮಾಡಬಹುದು, ಅದರಲ್ಲಿ ತಪ್ಪಿಲ್ಲ. ಯಾರಲ್ಲಿ ಭಕ್ತಿ ಉಂಟೋ ಅವರು ದೇವರಾಗಲಿ ಗುರುಗಳಾಗಲಿ ಅವರಿಗೆ ಗುಡಿಗಳನ್ನು ಕಟ್ಟಿ ಪೂಜೆ ಮಾಡೋದಕ್ಕೆ ಅಭ್ಯಂತರ ಇಲ್ಲ, ಅದು ಅವರವರ ಇಷ್ಟ. ಹಾಗೆ ನಿನ್ನೆ ಒಂದು ಮಾತು ವ್ಯಾಪಕವಾಗಿ ಕೇಳಿ ಬಂತು, ಅದು ನಿಮ್ಮ ಕಿವಿಗೂ ಬಿದ್ದಿದೆ ಅಂತ ನಾನು ಭಾವಿಸ್ತೀನಿ. ಒಂದೊಮ್ಮೆ ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ ದೇವ ಭಕ್ತ ಆದರೆ, ಸಂತ ಆದರೆ, ಶಿರಡಿ ಸಾಯಿಬಾಬರು ಸಂತ ಆದರೆ, ಇನ್ನು ಕೃಷ್ಣ ಏನು ಅಂತ, ಕೃಷ್ಣ ಕೂಡ ದೇವರ ಅಥವಾ ಆತನು ಕೂಡ ಅವತಾರ ಪುರುಷನ, ಅವರನ್ನು ಕೃಷ್ಣನನ್ನು ನೀವು ಯಾರಿಗೆ ಹೋಲಿಸ್ತೀರಿ ಅಂತ? ಕೃಷ್ಣನನ್ನು ಸಾಕ್ಷಾತ್ ದೇವರು ಅಂತಲೇ ಹೇಳ್ತೇವೆ. ಭಗವಂತನೇ ಕೃಷ್ಣನಾಗಿ ಅವತರಿಸಿದ್ದು, ರಾಮನಾಗಿ ಕೃಷ್ಣನಾಗಿ ಸಾಕ್ಷಾತ್ ಭಗವಂತನೇ ಅವತರಿಸಿದ್ದು ನಮ್ಮೆಲ್ಲರ ದೃಢವಾದ ನಂಬಿಕೆ. ಕೃಷ್ಣನಲ್ಲಿ ದೇವರು ಅವತರಿಸಿದಂತ ನೀವು ನಂಬ್ತಿರೋ ಹೇಗೋ ಹಾಗೇ ಕೂಡ ರಾಘವೇಂದ್ರನೂ ಕೂಡ ದೇವರಂತ ಹಾಗೆಯೇ ಅವತರಿಸಿದ್ದಾನೆ ಅನ್ನುವುದು ಒಂದು ವರ್ಗದ ಅಭಿಪ್ರಾಯ. ಅವರು ರಾಘವೇಂದ್ರನನ್ನ ದೇವರು ಅಂತಾರೆ. ಹಾಗಿದ್ರೆ ಅದರಲ್ಲಿ ತಪ್ಪೇನು ಅಂತ? ಯಾರು ಅವರು ಹೇಗೆ ಭಾವಿಸಿದ್ದರೆ ಅದು ಸರಿಯಲ್ಲ ಅಂತ ಅವರಿಗೆ ನಾನು ತಿಳಿಸಿ ಹೇಳ್ತಾ ಇದ್ದೇನೆ. ರಾಘವೇಂದ್ರರನ್ನು ಕೃಷ್ಣನಂತೆ ಪರಮಾತ್ಮನ ಅವತಾರ ಅಂತ ಭಾವಿಸುವುದು ದೊಡ್ಡ ತಪ್ಪಾಗ್ತದೆ. ಅದನ್ನು ನಿಜವಾದ ರಾಘವೇಂದ್ರ ಭಕ್ತರು ಮಾಡುವುದಿಲ್ಲ. ನಿಜವಾದ ರಾಯರ ಭಕ್ತರು ಕೃಷ್ಣನಂತೆ ರಾಯರು ದೇವರ ಅವತಾರ ಅಂತ ಭಾವಿಸುವುದಿಲ್ಲ. ರಾಘವೇಂದ್ರ ಮಠದ ಸ್ವಾಮಿಗಳು, ಅಲ್ಲಿ ಪೂಜೆ ಮಾಡುವ ಅರ್ಚಕರು ಯಾರೂ ಕೂಡ ರಾಘವೇಂದ್ರ ಸ್ವಾಮಿಗಳು ಕೃಷ್ಣನಂತೆ ದೇವರ ಅವತಾರ ಅಂತ ಭಾವಿಸುವುದೇ ಇಲ್ಲ. ನಿನ್ನೆ ರಾಘವೇಂದ್ರ ಮಠದ ಸ್ವಾಮಿಗಳೇ ನಮ್ಮಲ್ಲಿ ದೂರವಾಣಿಯಲ್ಲಿ ಮಾತಾಡಿದರು. ನಾನು ಏನು ಹೇಳಿದ್ದು ಅಂತ ಕೇಳಿದರು. ಇದನ್ನೇ ಹೇಳಿದೆ, ತಾವು ನಮಗೆಲ್ಲ ಸಮ್ಮತವಾದ ವಿಷಯವನ್ನೇ ತಾವು ಹೇಳಿದ್ದೀರಿ ಅಂತ ಅವರು ಅದನ್ನು ಸಂತೋಷದಿಂದ ಸ್ವೀಕರಿಸಿದರು. ಸ್ವಾಮೀಜಿಯವರಿಗೆ ಒಂದು ತಾತ್ವಿಕವಾದಂಥ ವಿಚಾರಕ್ಕೆ ಬಂದರೆ ನೀವು ಹೇಳಿರುವಂಥ ಮಾತನ್ನು ಒಪ್ಪಬಹುದೋ ಏನೋ ಗೊತ್ತಿಲ್ಲ. ಆದರೆ ಶ್ರೀಸಾಮಾನ್ಯನ ವಿಚಾರದಲ್ಲಿ ನಿಂತು ನೋಡೋದಾದರೆ ಆತ ತಾನು ನಂಬಿರುವಂಥ ರಾಘವೇಂದ್ರನಲ್ಲಿಯೇ ದೇವರು, ಆತನೇ ಅವತಾರ ಪುರುಷ, ಈ ರೀತಿಯಾದಂಥ ಒಂದು ನಂಬಿಕೆ ನಡೆದುಕೊಂಡು ಬರ್ತಾ ಇದೆ. ದೊಡ್ಡ ಭಕ್ತ ಸಮೂಹವೇ ಇದೆ. ನಿಮಗೂ ತಿಳಿದಿರ್ಬೋದು, ಇಂತಹದೊಂದು ಹೇಳಿಕೆಯನ್ನು ಕೊಟ್ಟಾಗ ಈ ರೀತಿಯಾದಂಥ ಒಂದು ಗೊಂದಲ ಸೃಷ್ಟಿಯಾಗತ್ತೆ, ಅಥವಾ ಅದಕ್ಕಿಂತ ಹೆಚ್ಚಾಗಿ ರಾಘವೇಂದ್ರನ ಭಕ್ತರಲ್ಲಿ ನೋವು ಉಂಟಾಗತ್ತೆ ಅಂತ. ಅಂಥ ಒಂದು ಅರಿವು ಆ ಕ್ಷಣಕ್ಕೆ ನಿಮಗೆ ಆಗಲಿಲ್ವಾ ಅಂತ? ಸಾಮಾನ್ಯವಾಗಿ ಮಾಧ್ವಮತಾನುಯಾಯಿಗಳಾದ ಯಾವ ಶ್ರೀಸಾಮಾನ್ಯನಿಗೂ ಆ ಭಾವನೆ ಇಲ್ಲ, ಉಳಿದವರಿಗೂ ಇಲ್ಲ. ನಮ್ಮ ರಾಘವೇಂದ್ರ ಗುರುಗಳ ಭಕ್ತರಲ್ಲಿ ಎಲ್ಲರೂ ಕೂಡ ಅವರನ್ನು ಗುರುಗಳು ಅಂತಲೇ ನೋಡ್ತಾರೆ. ಅವರು ಬೇರೆ, ದೇವರು ಬೇರೆ. ಈ ಭಾವನೆ ಸಾಮಾನ್ಯವಾಗಿ ಶ್ರೀಸಾಮಾನ್ಯರಿಗೆ, ಪಂಡಿತರಿಂದ ಆರಂಭಿಸಿ ಪಾಮರರವರೆಗೆ ಇದೆ. ಯಾರಿಗಾದರೂ ಅಂತ ಭಾವನೆ ಇಲ್ಲವೋ ನನ್ನ ಹೇಳಿಕೆಯಿಂದ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿದಂತೆ ಆಯಿತು. ನನ್ನ ಹೇಳಿಕೆ ಆ ದೃಷ್ಟಿಯಲ್ಲಿ ಬಹಳ ಉಪಯುಕ್ತವಾಯಿತು. ಯಾರಿಗೆ ತಪ್ಪು ತಿಳುವಳಿಕೆ ಇದೆ ಅದನ್ನು ಸರಿಪಡಿಸುವ ಕಾರ್ಯ ನನ್ನ ಹೇಳಿಕೆಯಿಂದ ಆಯಿತು. ಓಕೆ, ಈಗ ಗುರು ಮತ್ತು ದೇವರು, ಗುರು ಸಾಮಾನ್ಯವಾಗಿ ನೀವೇ ಹೇಳಿದ ಹಾಗೆ ಮಾರ್ಗದರ್ಶನವನ್ನು ಮಾಡ್ತಾನೆ, ಸನ್ನಡತೆಯನ್ನು ತೋರಿಸ್ತಾರೆ ಅಂತ. ದೇವರು ಆತ ಒಂದೊಬ್ಬರ ಬದುಕಿನಲ್ಲಿ ಒಂದು ಪವಾಡವನ್ನೇ ಸೃಷ್ಟಿಸಬಹುದು. ಆತನ ಸರ್ವ ಏಳಿಗೆಗೆ ಆತನ ಕೃಪಕಟಾಕ್ಷ ಬೇಕು. ರಾಘವೇಂದ್ರ ಸ್ವಾಮಿಯವರಲ್ಲಿ ಗುರುಭಾವ ಎಷ್ಟಿದೆಯೋ ಹಾಗೆ ದೇವಭಾವವೂ ಕೂಡ ಇದೆ. ಆತ ಕೂಡ ನಮ್ಮ ಬದುಕಿಗೆ ಕೇವಲ ಒಬ್ಬ ಮಾರ್ಗದರ್ಶಕ ಮಾತ್ರ ಅಲ್ಲ, ತಮ್ಮ ಬದುಕಿಗೆ ಒಂದು ಪವಾಡವನ್ನೇ ಸೃಷ್ಟಿಸಿ ನಮ್ಮ ಸರ್ವ ಉದ್ಧಾರಕ್ಕೆ ಆ ದೇವರ ಅನುಗ್ರಹ, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಅಂತ. ಹಾಗಿದ್ರೆ ಗುರು ಮತ್ತು ದೇವರು, ಗುರುಗಳಲ್ಲಿ ಕೇವಲ ನಾವು ಮಾರ್ಗದರ್ಶನ ಅಷ್ಟೇ ನಿರೀಕ್ಷಿಸಬಹುದಾ, ಅಥವಾ ನಮ್ಮ ಬದುಕಿನಲ್ಲಿ ಒಂದು ಪವಾಡವನ್ನು ನಾವು ಗುರುಗಳಲ್ಲಿ ನಿರೀಕ್ಷಿಸಕ್ಕೆ ಸಾಧ್ಯವಾ? ಗುರುಗಳಿಂದ ಪವಾಡವನ್ನು ನಿರೀಕ್ಷಿಸಬಹುದು. ಅವರು ಪವಾಡ ಮಾಡಬಲ್ಲರು, ಅವರು ತಪಸ್ಸುಗಳು, ಜ್ಞಾನಿಗಳು, ಭಗವಂತನನ್ನೇ ಕಂಡವರು. ಗುರುಗಳ ಸ್ಥಾನ ದೇವರಿಗೆ ನಮಗೂ ಸಂಪರ್ಕ ಮಾಡಿಸುವುದು, ದೇವರ ಜೊತೆಗೆ ನಮಗೆ ಸಂಪರ್ಕ ಮಾಡಿಸಿ ನಮಗೂ ದೇವರಿಗೂ ಮಾಧ್ಯಮವಾಗಿದ್ದಾರೆ ಗುರುಗಳು. ಅವರ ಸ್ಥಾನ ದೊಡ್ಡದು. ಗುರುಗಳ ಅನುಗ್ರಹ ಬೇಕು. ದೇವರ ಅನುಗ್ರಹ ಪಡೆಯಬೇಕಾಗಿದ್ದರೆ ಗುರುಗಳ ಅನುಗ್ರಹ ಬೇಕು. ಅದರಿಂದ ನಮಗೆ ಜೀವನಕ್ಕೆ ಬೇಕಾದ ಎಲ್ಲ ಇಷ್ಟಾರ್ಥ, ಲೌಕಿಕ ಇಷ್ಟಾರ್ಥ, ಆಧ್ಯಾತ್ಮಿಕ
ಎಲ್ಲ ರೀತಿಯ ನಮ್ಮ ಅನುಗ್ರಹವನ್ನು ಮಾಡುವವರು, ಪವಾಡವನ್ನು ಮಾಡಬಲ್ಲರು. ಅದೆಲ್ಲ ಸ್ಥಾನ ಗುರುಗಳಿಗಿದೆ. ಆದರೆ ದೇವರ ಸ್ಥಾನ ಇಲ್ಲ. ದೇವರು ಸರ್ವೋತ್ತಮ, ಇವರು ಸರ್ವೋತ್ತಮರಲ್ಲ. ದೇವರ ಕೆಳಗೆ ದೇವರ ಭಕ್ತರು, ದೇವರ ಅಧೀನರು. ಓಕೆ, ಸಾಕಷ್ಟು ಭಕ್ತರಿಗೆ ನಿಮ್ಮ ಹೇಳಿಕೆಯಲ್ಲಿ ಒಂದಷ್ಟು ಸ್ಪಷ್ಟನೆ ಬೇಕು ಏನೋ ಅನಿಸ್ತಾ ಇದೆ. ಸ್ವಾಮೀಜಿಯವರೇ, ಬೇಲಿಮಠದ ಸ್ವಾಮೀಜಿಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು ಬೇಲಿಮಠದ ಸ್ವಾಮೀಜಿಯವರೇ ನಮಸ್ಕಾರ. ಹೇಳಿ ಅಣ್ಣ. ಈ ಹಿಂದೆ ತಾವು ಕೂಡ ಹೇಳಿದ್ರಿ ಕೃಷ್ಣ ದೇವರಲ್ಲ ಅನ್ನುವಂಥ ಹೇಳಿಕೆನ ತಾವು ಕೂಡ ಕೊಟ್ಟಿದ್ರಿ. ಇವತ್ತು ನಿನ್ನೆ ನಡೆದಂಥ ಒಂದು ವಿಚಾರದಲ್ಲಿ ಪೇಜಾವರ ಶ್ರೀಗಳು ರಾಘವೇಂದ್ರ ಸ್ವಾಮಿ ಕೂಡ ದೇವರಲ್ಲ, ಅವತಾರ ಪುರುಷ ಅಂತ ಹೇಳ್ತಾರೆ. ಪೇಜಾವರ ಶ್ರೀಗಳ ಸ್ವತಃ ಸಂಪರ್ಕದಲ್ಲಿದ್ದಾರೆ, ಮಾತನಾಡಬಹುದು. ಅಥವಾ ಈ ಒಂದು ವಿಚಾರಕ್ಕೆ ತಾವೇನು ಹೇಳ್ತೀರಿ? ನಾನು ಕೃಷ್ಣ ದೇವರಲ್ಲ ಅಂತ ಹೇಳಿದಂತ ನೆಲೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಏನು ಅಂತಂದ್ರೆ, ಭಗವಂತ ಅಗಮ್ಯ, ಅಗೋಚರ, ಅಪ್ರಮಾಣ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳುವಂತದ್ದು ಭಗವಂತನ ಒಂದು ಪರಿಪೂರ್ಣ ಕಲ್ಪನೆ. ಆ ಕಲ್ಪನೆಯನ್ನ ಈ ಜಗತ್ತಿಗೆ ಕೊಟ್ಟವರು ಅವರು ಭಗವಂತನ ಅವತಾರಿಗಳು ಅಂತ ಹೇಳಿ ನಾವು ಪೂಜೆ ಮಾಡುವಂತ ನೆಲೆ ಇದೆ. ಅಂದ್ರೆ ಭಗವಂತನ ಅಂಶಾವತಾರವಾಗಿ ಜಗತ್ತನ್ನ ಮುಂದುವರಿಸಲಿಕ್ಕಾಗಿ ಬಂದವರು ಅಂತ ಹೇಳಿ ದಶಾವತಾರದಲ್ಲಿ ರಾಮ, ಕೃಷ್ಣ ಇವ್ರನ್ನೆಲ್ಲ ನಾವು ಇಟ್ಕೊಳ್ತೇವೆ. ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಯಾರು ಹುಟ್ಟೇ ಇಲ್ಲವೋ, ಯಾರಿಗೆ ಸಾವಿಲ್ಲವೋ ಅವರು ದೇವರು. ರಾಘವೇಂದ್ರ ಗುರುಗಳಾಗ್ಲಿ ಅಥವಾ ಸಾಯಿಬಾಬಾ ಆಗ್ಲಿ ಅವರು ಹುಟ್ಟಿದ್ದಾರೆ, ಇಲ್ಲ. ಅದೇ ರೀತಿಯಲ್ಲಿ ರಾಮ, ಕೃಷ್ಣ ಅವರು ಸಹ ಇದ್ರು, ಹುಟ್ಟಿದ್ರು ಮತ್ತು ತಮ್ಮ ಲೀಲೆಯನ್ನ ನಿರ್ವಹಿಸಿದ್ರು, ಈಗ ಇಲ್ಲ. ಈ ನೆಲೆಯಲ್ಲಿ ಅವರು ದೇವತಾ ಸ್ವರೂಪಿಗಳೇ ಹೊರತು ದೇವರಲ್ಲ ಅಂತ ಅನ್ನುವಂತ ಮಾತನ್ನು ಹೇಳಿದ್ರು. ಈ ಅರ್ಥದಲ್ಲಿ ಪೇಜಾವರ ಶ್ರೀಗಳು ಸಹ ಅವರು ಹೇಳಿರುವಂತ ಮಾತಿನಲ್ಲಿ ಈ ಅರ್ಥ ತೆಗೆದುಕೊಂಡ್ರೆ ಅದಕ್ಕೆ ಅನುಕೂಲ ಆಗ್ಬೋದು. ನಮ್ಮ ಶರವಣವರು ಕೂಡ ನಮ್ಮ ವಿಶೇಷ ಭಕ್ತರು. ಬೇಲಿಮಠದ ಸ್ವಾಮಿಗಳು ನಮ್ಮ ಅತ್ಯಂತ ಆತ್ಮೀಯರು. ಆದರೆ ವಿಚಾರದಲ್ಲಿ ಕೆಲವು ಭಿನ್ನತೆ ಇರ್ತದೆ. ನಾವು ರಾಮಕೃಷ್ಣ ಇವರೆಲ್ಲ ಭಗವಂತನ ಅವನು ನಿರಾಕಾರ ಅಂತ ಒಪ್ಪುವುದಿಲ್ಲ. ಅವನು ಸಾಕಾರ. ಆಕಾರ ಭೌತಿಕ ಆಕಾರ ಅಲ್ಲ, ಚಿನ್ಮಯವಾದ ಆಕಾರ ಉಂಟು ಭಗವಂತನಿಗೆ. ಭೌತಿಕ ದೇಹ ಇಲ್ಲ. ಆದರೆ ಪರಮಾತ್ಮನೇ ಸಾಕ್ಷಾತ್ತಾಗಿ ಈ ತನ್ನ ಚಿನ್ಮಯ ಸ್ವರೂಪದಿಂದ ಭೂಮಿಯಲ್ಲಿ ತನ್ನನ್ನು ತೋರಿಸಿದ್ದಾನೆ. ಅದು ಸಾಕ್ಷಾತ್ ಭಗವಂತನೇ ಎಂಬುದು ಭಾಗವತ, ರಾಮಾಯಣ ಮುಂತಾದ ಗ್ರಂಥಗಳಲ್ಲಿ ಸ್ಪಷ್ಟವಾಗಿದೆ. ನಾವು ಭಾಗವತ, ರಾಮಾಯಣ ಇದನ್ನೆಲ್ಲ ನಂಬಿದವರು. ಭಗವಂತ ಭೌತಿಕ ಆಕಾರ ಇಲ್ಲ, ಆ ಅರ್ಥದಲ್ಲಿ ನಿರಾಕಾರ. ಚಿನ್ಮಯವಾದ ಆಕಾರ ಉಂಟು, ಅವನು ಸಾಕಾರ, ಎರಡೂ ಹೌದು. ಆದರೆ ಸಾಯಿಬಾಬಾ ಅವರು ಭಗವಂತನಂತೆ ಅವತಾರ ಎಂಬುದಕ್ಕೆ ಏನು ಆಧಾರ ಇಲ್ಲ. ಆದ್ದರಿಂದ ನಾವು ಒಪ್ಪುವುದಿಲ್ಲ. ಒಪ್ಪುವುದಕ್ಕವರ ಮೇಲೆ ನಾವು ವಿರೋಧ ಮಾಡಲಿಕ್ಕೆ ಹೋಗುವುದಿಲ್ಲ, ಅವರ ಇಷ್ಟ. ಸಾಯಿಬಾಬಾ ಅವರು ಭಗವಂತನ ಭಕ್ತರು, ರಾಮಕೃಷ್ಣ ಪರಮಹಂಸರು ಇಂಥ ವರ್ಗದಲ್ಲಿ ಸೇರಿದವರು ಸಾಯಿಬಾಬಾ ಅವರು. ರಾಮಕೃಷ್ಣ ಅವರು ಸಾಕ್ಷಾತ್ ಭಗವಂತ. ರಾಮಕೃಷ್ಣ ಅವರನ್ನು ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು ಇವರನ್ನೆಲ್ಲ ಒಂದೇ ಮಟ್ಟದಲ್ಲಿ ನೋಡಬಾರದು. ಇವರು ಸಾಕ್ಷಾತ್ ಭಗವಂತನೇ. ಅವರು ಭಗವಂತನ ಭಕ್ತಿಯ ಪ್ರಸಾರ ಮಾಡಿದ ಸಂತ. ಈ ವ್ಯತ್ಯಾಸವನ್ನು ನಾವು ತಿಳಿಸ್ತೇವೆ. ಇದನ್ನು ಒಪ್ಪದಿದ್ದವರ ಮೇಲೆ ನಾವೇನು ಒತ್ತಾಯ ಮಾಡುವುದಿಲ್ಲ. ಅದು ಅವರವರ ನಂಬಿಕೆ. ಆ ನಂಬಿದವರ ಭಾವನೆಗೆ ಧಕ್ಕೆ ಆಗುತ್ತಲ್ಲ ಅನ್ನುವಂಥದ್ದು ವಿಚಾರ. ನಾವು ಸತ್ಯವನ್ನು ನಮ್ಮ ತೋರಿದ ಸತ್ಯವನ್ನು ಹೇಳಿದರೆ, ನಮಗೆ ಕಂಡ ಸತ್ಯವನ್ನು ಶಂಕರಾಚಾರ್ಯರು ಅವರಿಗೆ ತೋರಿದ ಸತ್ಯ ಹೇಳಿದ್ದಾರೆ, ಬಸವಣ್ಣನವರು ಅವರಿಗೆ ತೋರಿದ ಸತ್ಯತೆ ಹೇಳಿದ್ದಾರೆ. ನಾವು ನಮಗೆ ತೋರಿದ ಸತ್ಯ ಹೇಳಬಾರದೆ? ಹೇಳಬಹುದು. ಅದನ್ನು ಸ್ವೀಕಾರ ಮಾಡೋದು ಬಿಡೋದು ಅವರ ಇಷ್ಟ. ಓಕೆ ಸ್ವಾಮೀಜಿಯವರೇ, ನಿಮ್ಮೊಂದಿಗೆ ನಾನು ಮತ್ತಷ್ಟು ವಿಚಾರಗಳನ್ನು ಮಾತಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಮತ್ತೆ ಪೇಜಾವರ ಶ್ರೀಗಳೊಂದಿಗೆ ಮಾತು ಮುಂದುವರಿಯುತ್ತೆ.